ನಾನು ಯಾರ ಮದುವೆ ಆದ್ರೆ ಅವ್ರಿಗೆ ಆಗುವ ಅನುಕೂಲತೆಗಳನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದನು. ಮದುವೆ ಆಗದೆ ಇರೋ ಹುಡುಗಿಯರಿಗೆ ಇದೊಂದು ಸುವರ್ಣ ಅವಕಾಶ, ಎಲ್ಲರೂ ದಯವಿಟ್ಟು ಉಪಯೋಗ ತಗೋರಿ. ಸ್ವಲ್ಪ ಆ ಕಡೆ ನೋಡು. ನಂದೇನ್ರಿ ಮಂದಿಗೆ RCC ಮನಿ ಇರ್ರಿ, ಮಳಿ ಬಂದ್ರೆ ತೊಳಿದಂಗ, ತಂಡಿ ಐತ್ರ ತಂಡಿ ಹತ್ತದಂಗ, ಬಿಸಿಲು ಬಂದ್ರೆ ಬಿಸಿಲು ಬಿಡಿದಂಗ ಅಂತದ ಚಿಕ್ಕದೊಂದು ಮನಿ ಕಟ್ಯಾನ ಆಪಾರಿ, ಅಷ್ಟ ಸಾಕ್ರಿ ಮಗ. ಸ್ವಲ್ಪ ಈ ಕಡೆ ನೋಡು ಕಂದ. ಮನಿ ಏನೋ ಚಿಕ್ಕದಿರ್ಬೋದ್ರಿ, ಆದ್ರೆ ಮನಿ ಒಳಗೆ ಡಿಸೈನ್ ಭಾರಿ ಮಸ್ತ್ ಐತ್ರಿ. ನೋಡ್ರಿ ಕಟ್ಟಿಗೆ ಹಾಕಿ ಏನು ಒಲಿ ಹಚ್ಚೋದ್ ಕೊಳೆ ಮೇಲ್ರಿ ಎಲ್ಲಾ ತರ ಕಿಚನ್ ಮಾಡಿದ್ರಿ. ನೋಡ್ರಿ ಎಷ್ಟೋ ಶತಮಾನದಿಂದ ತಾಮ್ರಲ್ಲ ಹಂಡೆ ಒಂದು ಬಿಟ್ಟು ಏನ್ರಿ ನಮ್ಮ ಅಜ್ಜ. ನೋಡ್ರಿ ಇದು 2ನೇ ಕೋಲಿ ರೀ, ಟೇಜ್ರಿ ಅರಿಬುಗಳು ಎಲ್ಲ ಭಾರಿ ಅದಾವ್ರಿ. ಇನ್ನೇನು 3ನೇ ಕೋಲಿಗೆ ಎಂಟ್ರಿ ಆದಿವ್ರಿ. 3ನೇ ಕೋಲಿ ಅಂದ್ರೆ ಪಾರ್ಸಲ್ ಇರ್ತೈತ್ರಿ. ಪಾರ್ಸಲ್ ಏನು ಮತ್ತು ವೇಸ್ಟ್ ಅರಿಬುಗಳ, ಟಿವಿಗಳ ಮತ್ತು ಇನ್ನಿತರ ವಸ್ತುಗಳನ್ನ ಇಟ್ಟಿರ್ತೀವಿ ರೀ. ಹಂಗಿದ್ರು 3ನೇ ಕೋಲಿ ಹಂಗೆ ಹೊಲ್ಸು ಇರೋದನ್ನ ಮತ್ತು ಟಿವಿ ನೋಡ್ರಿ ಹೆಂಗೈತೆ ನಮ್ಮ ಟಿವಿ ಅರಿಬುಗಳು ನೋಡ್ರಿ ಹೆಂಗದಾವ, ಎಷ್ಟು ಅದಾವ, ಎಟ್ಕೊಂಡಾವ. ಮನಿ ಎಷ್ಟು ದೊಡ್ಡದೈತೆ ಇಂಪಾರ್ಟೆಂಟ್ ಅಲ್ರಿ, ಮನಿ ಒಳಗಿನ ಮನಸ್ಸುಗಳು ಎಷ್ಟು ಚೆನ್ನಾಗಿದಾವ ಇಂಪಾರ್ಟೆಂಟ್. ಇದು ನಮ್ಮ ಚಿಕ್ಕ ಮನಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಾಕಾತ್ರಿ ಹುಡುಕ್ಯಾಡಿ ಸಿಗವಾಲು ಹೆಣ್ಣೆಲ್ಲಿ, ಗೆಳತಾರ ಬರೇ ಗೋರ್ಮೆಂಟ್ ನೌಕರಿ. ಸಾಕ ಆತ್ ಹೆಣ್ಣು ಹುಡುಕ್ಯಾಡಿ, ಸಾಕ ಆತ್ ಸಾಕ ಆತ್ ನಮ್ ಜೀವನ ಸಾಕ. ಏನು ಒಳಕು ವಿಡಿಯೋ ಮಾಡ್ತೀವಿ, ನೀರು ಬಿಟ್ಟಾರ ಹೊರಗೆ, ನೀರು ತುಂಬ ಆತಂದು ಮನೆಯವ್ರು ಅವ್ರು ಬೇಕತ್ರಿ. ಡ್ರೈವರ್ ಬಂದ್ರೆ ಸಾಕ ಈ ಕೈಯಾಗ ಫೋನ್ ಹಿಡ್ಕೊಂಡು ಹಿಂಗೆ ತಿರ್ತಾ ಆತಂದ ಮಾರ್ಶೀಟ್ಲಿ ನೋಡಕತ್ಲು. ನಮ್ಮನ್ನ ಮದುವೆ ಆಗಿ ಅದಕ್ಕೆ ಬೆಳಗ್ಗೆ ಅದು ಕೂಡಲೇ ಎಲ್ಲಿ ಹೂ ಹುಡುಕ್ಯಾಡ್ಕೊಳ್ಳೆ ಮೇಲೆ ಮುಂದೆ ಮದುವೆ ಆಗಿ ಬರೋಕೆ ಪೇರಿಕಾಯಿ ಗಿಡ ಹಚ್ಚಿದ್ವಿ, ಅವ್ರಿಕಾಯಿ ಗಿಡ ಹಚ್ಚಿದ್ವಿ. ಹಂಗೆ ಬಾಯಾಗ ನೀರು ಬರುವಂಗೆ ಸೀತಾಪಪ್ಪಳಕಾಯಿ ಗಿಡ ಐತ್ರಿ. ಏನಾರ ಉಣ್ಣಾಕ ಅನ್ನ ಸಾಂಬಾರು ಹೋಲಿಲ್ಲ ಅಂದ್ರೆ ನಿಂಬೆಕಾಯಿ ಹಿಡ್ಕೊಂಡು ನಿಂಬೆಕಾಯಿ ಹಿಂಡಿ ಊಟ ಮಾಡ್ಬೇಕು. ಹೆಂಗೆ ಗಾರ್ ಗಾರ್ ಗಮ್ ಗಮ್ ಕಷ್ಟಪಟ್ಟು ಚಿಕ್ಕಕಾಯಿ ಗಿಡನೂ ಕೂಡ ಬೇಯಿಸಿದ್ವಿ. ಒಟ್ಟ ಈ ಹಣ್ಣು ಹಂಪಲ ಇಲ್ಲ ಅನ್ನುವಂಗಿಲ್ಲ, ಎಲ್ಲ ಥರ ಹಣ್ಣು ಹಂಪಲ ನೋಡ್ರಿ. ಲಾಸ್ಟಿಗೆ ಗಿಡನೂ ಐತಿ, ಎಲ್ಲ ಐತಿ. ಒಟ್ಟ ಹಣ್ಣು ಹಂಪಲುಗಳು ಏನೂ ಕೊರತೆ ಇಲ್ಲ ಇಲ್ದಂಗೆ ನೋಡಿ ಮಾಡಿದ್ರು. ಕೂತ ತಿಂದ ದಮ್ ಆಗಬಾರ್ದು ಅಂದ ನಾಳೆ ಆಕಿ ಸಲುವಾಗಿ ಧರ್ಮಸ್ಥಳ ಸಂಘನ್ಯಾಗ ಸಾಲ ತೆಗಿಸಿ 2 ಎಮ್ಮೆ 2 ಆಕಳ 2 ಆಡುಗಳ ತಂದು ಕಟ್ಟಿದ್ವಿ. ತಲೆ ಕೆಡಿಸೋಬೇಡ್ರಿ ನೀವೇನ. ಮೇವು ಇರೋದು ಯಾಕೆ ಕಣಕಿ ಗೂಡು ಅಲ್ಲೇ ಬಾಜುನ ತಲೆ ಕೆಡಿಸೋಬೇಡ್ರಿ. ಇದೇನಾರ ನಿಮಗೆ ಕೆಲಸ ಕಡಿಮೆ ಐತೆ ಸಜ್ಜಿ ಮೇವು ಐತಿ, ಹೊಲ್ದಾಗ ಹೋಗಿ ಕಟ್ಕೊಂಡ್ ಬರ್ಬೇಕ್ರಿ. ಸಜ್ಜಿ ಮೇವು ಒಟ್ಟ ಸುಂಕ್ ಇರ್ತೈತೆ, ತಲೆ ಕೆಡಿಸೋಬೇಡ್ರಿ. ಎಲ್ಲ ಥರ ಅನುಕೂಲ ಐತೆ ನಮ್ದೇನು ಇಲ್ಲಿ. ನೋಡ್ರಿ ಸುತ್ತಮುತ್ತ ಇಷ್ಟೆಲ್ಲ ಹೊಲ ಐತ್ರಿ. ವಿಭಿನ್ನ ಅದಕ್ಕೆ ಅರಿಶಿನ ಗೊಂಜಾಲ ಎಲ್ಲ ಬೆಳೆದೈತ್ರಿ ನೋಡ್ರಿ. ಆದ್ರೆ ಹೊಲ ಮಾತ್ರ ನಮ್ದಲ್ರಿ, ಇದು ಮಂದಿದ ಹೊಲ ರೀ. ಮಾತ್ರ ಏನು ತಲೆ ಕೆಡಿಸೋಬೇಡ್ರಿ, ಮಂದಿದ್ರಿ ಮಾತ್ರ. ವಿಡಿಯೋ ಸಲುವಾಗಿ ಮಾತ್ರ ಹೊಲ ತೋರ್ಸತ್ತ ನಿಮ್ಗೆ, ನಮ್ದು ತಿಳ್ಕೊಬೇಡ್ರಿ. ಮತ್ತೆ ತಪ್ಪ ಯಾಕತಿ ನಿಮ್ಮ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೋತೀವಪ್ಪ. ನಮ್ಮನ್ನ ಮಳೆ ಮಾಡಿ ಇಂಥ ಹುಡುಗಿಯಾರಂತೂ ಒಟ್ಟ ನಮ್ಮನ್ನು ಮಾಡ್ಕೋಬೇಡ್ರಿ. ಕೈ ಮುಗಿದು ಕಾಲು ಬಿದ್ದು ಕರೆ. ಯಾಕಂದ್ರೆ ಧರ್ಮಸ್ಥಳ ಸಂಘ ಸಾಲ ತೆಗಿಸಿ ಒಂದು ವಾರಕ್ಕೊಮ್ಮೆ ಬೆಡಿ ತುಂಬ್ಕೋತ ನಾವು ಜನ್ಮ ಮಾಡ್ತೀವಿ. ಇಂಥವ್ರಂತೂ ಸಿಕ್ಕ್ರಿ ಅಂದ್ರೆ ಇಡೀ ಹೊಲ ಮನಿ ಎಲ್ಲ ನಮ್ಮನ್ನು ಮಾಡಿಸ್ತೀವಿ ನೀವು ಒಟ್ಟ. ನೀನು ಗಂಡಸೇನಯ್ಯ ಉಗ್ಯಾನು ಯಾಕ ಬಾಂಡೆ ತಿಕ್ಕಾಕ ಕಲ್ಲಿನ ವ್ಯವಸ್ಥಾನ ಮಾಡಿದ್ರಿ. ಎಲ್ಲ ಥರ ಅನುಕೂಲ ಐತ್ರಿ. ರವಿವಾರ ಒಂದು ಸಾಲಿ ಇಲ್ಲಿ ಕಟ್ಟಿಗೆ ಅರಿಶಿ ಎಲ್ಲ ಇಡೋದ್ರಿ. ರವಿವಾರಕ್ಕೊಮ್ಮೆ ಮೀಟಿ ಅಂದ್ರೆ ವಾರ ಪೂರ್ತಿ ಎಲ್ಲ ಕಟ್ಟಿಗೆ ಬಮ್ಮನ್ಯಾಗ ಹಾಕಿ ಒಟ್ಟ ಫುಲ್ ಕಾಸ್ಕೊಂಡು ಸುಡು ಜಾಕ ಮಾಡ್ರಿ. ಹೆಂಗಂದ್ರಿ ತಿಂದ ಉಂಡ ದಗದ ಮಾಡಿ ಒಟ್ಟ ಫುಲ್ ಜೋರ್. ಏನಾರ ಹೇರಾಕ್ ಬತ್ತಂದ್ರ ಎಲ್ಲೂ ದೂರ ಹೋಗೋದ ಕೊಳೆ ಮೇಲೆ ಎಲ್ಲ ತರ ಪಾಯ್ಕನ್ನಿ ಎಲ್ಲ ರೆಡಿ ಮಾಡಿದ್ವಿ. ಒಟ್ಟ ತಲೆ ಕೆಡಿಸೋಬೇಡ್ರಿ. ನಮ್ಮನ್ನ ಮದುವೆ ಆದ್ರಿ ಅಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಐತಿಪ್ಪ. ಇಂಥ ಹುಡುಗಿ ಎಲ್ಲೂ ಸಿಗುದಿಲ್ಲ. ಆಸ್ತಿ ಪಾಸ್ತಿ ಎಲ್ಲೂ ನೋಡಕ್ ಹೋಗ್ಬೇಡ್ರಿ. ಆರಾಮ್ ಸರಿ ಚಂದಂಗೆ ಇರೋದು ನೋಡ್ರಿ. ಜೀವನದಾಗ ಏನ್ ಸಂತಾನೂ ಇಲ್ಲ, ಕುದಿಬೇಕು ಮತ್ತೆ ಮಾಜಾ ಮತ್ಬೇಕಷ್ಟೇ. ಅಜ್ಜಂದೇನೋ ಕಮ್ಮಿಗೆ 50-60 ಎಕರೆ ಹೊಲ ಇರ್ಬೇಕು. ಗೋವಾನ ಅಡ್ಯಾಡ್ತಾನ, ಪಣಜಿನ ಅಡ್ಯಾಡ್ತಾನ. ನಮ್ಮ ಮಾತವ್ರು ಎಲ್ಲಿ ಅಡ್ಯಾಡ್ದು 10 ಗುಂಟೆ ಹೊಲ ಆಯ್ತು ಯಪ್ಪ. ರೈತರು ಮಕ್ಕಳನ್ನ ಮದುವೆ ಆಗೋ ಚಾನ್ಸ್ ಸಿಕ್ಕಿದ್ರೆ ಓಕೆ ಮಾಡ್ತೀರಾ? ಹೊಲ ಇಲ್ಲ ಮನಿ ಇಲ್ಲ ಅಂತ ನಮ್ಮನ್ನ ಮದುವೆ ಆಗೋದು ಬಿಡ್ಬೇಡ್ರು. ಬಡ್ರು ಹುಡುಗರು ಮದುವೆ ಆಗ್ರು. ಮಕ್ಕಳಿಂದ ಕ್ಯಾಪ್ಟನ್ಸಿ ಹೊರಗಡೆ ಹೋದ್ರೆ ನಮ್ಗೆ ಬಹುಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಈ ವಿಡಿಯೋ ನಾನು ಭಾಳ ಕಷ್ಟಪಟ್ಟು ಎಡಿಟ್ ಮಾಡಿ ವಿಡಿಯೋ ಮಾಡಿದನು. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ಲೈಕು ಮತ್ತು ಶೇರ್ ಮಾಡಿರಿ. ನನಗೆ ಮುಂದೆ ಈ ಥರ ವಿಡಿಯೋ ಮಾಡಲು ಸಹಕರಿಸಿ ಎಂದು ನಿಮ್ಮಲ್ಲಿ ಹೃದಯಪೂರ್ವಕ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಆಗುತ್ತೇನೆ. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಅಷ್ಟೇ.